ವೆಲ್ಕಮ್ ಬ್ಯಾಕ್. ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತಹ ತಲೈವ ರಜನಿಕಾಂತ್ ಅವರು ಬೆಂಗಳೂರಿಗೆ ಸೈಲೆಂಟ್ ಆಗಿ ಬಂದಿದ್ದಾರೆ. ಸೊ ಯಾರಿಗೂ ಕೂಡ ಗೊತ್ತಿಲ್ಲ. ಹೋಗ್ತಾ ಅಂದಿವೆ ಜಯನಗರದ ಡಿಪೋ 4ರಲ್ಲಿ ಹೋಗಿ ಅವರೇ ಸ್ವತಃ ಕಾರ್ನಿಂದ ಇಳಿದು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಿದ್ದಂತೆ. ಸೊ ಯಾರು ಈ ರೀತಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಿದ್ದಾರಲ್ಲ ಅಂತ ಹೇಳಿ ಅಲ್ಲಿ ಡಿಪೋದವರು, ಅಲ್ಲಿದ್ದಂತಹ ಸಿಬ್ಬಂದಿ ಎಲ್ಲರೂ ಬಂದಿದ್ದಾರೆ. ರಜನಿಕಾಂತ್ ಅಂತ ನೋಡಿ ಶಾಕ್ ಆಗಿದ್ದಾರೆ. ಆಮೇಲೆ ಒಳಗಡೆ ಬನ್ನಿ ಸರ್ ಅಂತ ಹೇಳಿ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿ ಜೊತೆ ಮಾತನಾಡ್ತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಅದನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಅಷ್ಟು ಮಾತ್ರ ಅಲ್ಲ, ಆ ಮಧ್ಯಭಾಗದ ಫೋಟೋ ಇದೆಯಲ್ಲ, ಕಂಡಕ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಆ ಒಂದು ಬ್ಲಾಕ್ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಲ್ಲ ನೋಡಿ, ಒಳ್ಳೆ ಹಳೆ ಕಾಲದ ಪಿಕ್ಚರ್ ಹೆಂಗಿದೆ ಅಂದ್ರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಪೊಲೀಸ್ ಏನೋ ಅಂತ ಅನ್ಬೇಕು, ಆ ರೀತಿಯಾದಂತಹ ಪಿಕ್ಚರ್, ಆಗಿನ ಕಾಲದಲ್ಲಿ ತಗೊಂಡಂತಹ ಪಿಕ್ಚರ್. ಅವರು ಸ್ವಲ್ಪ ದಿನಗಳ ಕಾಲ ಕಂಡಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಆ ಸಂದರ್ಭದ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆಗೆ ಅಷ್ಟು ಮಾತ್ರ ಅಲ್ಲ, ವಾಪಸ್ ಅಲ್ಲಿಂದ ಒಂದು 10-15 ನಿಮಿಷಗಳ ಕಾಲ ಇದ್ದು ಅಲ್ಲೆಲ್ಲರನ್ನ ಮಾತನಾಡಿಸಿ ಅವರೆಲ್ಲರ ಸೆಲ್ಫಿಗೂ ಕೂಡ ಪೋಸ್ ಕೊಟ್ಟಂತಹ ರಜನಿಕಾಂತ್ ಅವರು ಸರಳ ವ್ಯಕ್ತಿಯಂತೆ ಆರಾಮಾಗಿ ವಾಪಸ್ ಕಾರ್ನಲ್ಲಿ ಹೋಗ್ತಾರೆ. ಸೀದಾ ಬೆಂಗಳೂರಿನ ಜಯನಗರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿ, ದರ್ಶನವನ್ನ ಮಾಡಿ, ರಾಯರ ದರ್ಶನವನ್ನ ಪಡೆದುಕೊಂಡು ಅಲ್ಲಿಂದ ಸೀದಾ ಬೇರೆ ಕಡೆಗೂ ಕೂಡ ಅವರು ಹೊರಟಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಅವರೇ ಮಂಗಳಾರತಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಅದೃಷ್ಟ ಒಂದು ಮಾಜಿ ಕಾರ್ಮಿಕರಾಗಿರ್ಬೋದು, ಆಗಿರ್ಬೋದು, ನಮಗೆ ನೋಡಬೇಕು ಅಂತ ಸಡನ್ ಆಗಿ ಬಂದಿದ್ದು ನೋಡಿ. ಸೆಕ್ಯೂರಿಟಿಗಳು ಎಲ್ಲ ಬಂದು ತಕ್ಷಣ ಒಳಗಡೆ ಬಂದ್ರು. ಒಳಗಡೆ ಬಂದಗಳಿಗೆ ಎಲ್ಲ ಕೂಡಿಬಿಟ್ಟರುಗಳಿಗೆ ಎಲ್ಲರಿಗೂ ಸೆಲ್ಫಿ ಕೊಟ್ಟರು, ಚೆನ್ನಾಗಿ ಮಾತಾಡಿದ್ರು. ಇಲ್ಲಪ್ಪ, ನಾನು ಇಲ್ಲೇ ಇದೇ ಡಿಪೋದಲ್ಲೇ ಕೆಲಸ ಮಾಡಿರೋದ, ನಾನು ನಿಮ್ಮ ಲೆವೆಲ್ನಾಗ ಇದ್ದಾವ, ಏನೋ ಅದೃಷ್ಟ ಚೆನ್ನಾಗಿತ್ತು. ಇದೇ ಡಿಪೋದಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ನಮ್ಮನ್ನ ಒಂದ್ಸಲಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು. ಕೊಟ್ಟು ನಮ್ಗೆ ನೋಡ್ಬೇಕು ಅನ್ನೋ ಆಸೆ ಇತ್ತು. ಸ್ವಲ್ಪ ಲೇಟ್ ಆಗಿ ಬಂದ್ವಿ. ನೋಡಿ, ಅಭಿಮಾನಿಗಳ ಮಾತು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ತಾವು ನಡೆದು ಬಂದಂತಹ ಹಾದಿಯನ್ನ ವಾಪಸ್ ಮರ್ತಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಆದರೂ ಕೂಡ ಇಷ್ಟೆಲ್ಲ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿ ಸಾಮಾನ್ಯ ಜನರಂತೆ, ಸಾಮಾನ್ಯ ವ್ಯಕ್ತಿಯಂತೆ ಬಹಳ ಸರಳವಾಗಿ ಅವರು ಜನಗಳ ಮಧ್ಯೆ ಓಡಾಡ್ತಾರೆ ಅಂದಾಗ ನಿಜಕ್ಕೂ ಬಹಳ ಖುಷಿ ಅಂತ ಅನ್ಸುತ್ತೆ. ಬಹಳ ವಿಭಿನ್ನ ವ್ಯಕ್ತಿತ್ವ ರಜನಿಕಾಂತ್ ಅವ್ರದ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಅವರೆಲ್ಲೋದ್ರೂ ಕೂಡ ತಾವು ಗಮನಿಸಿರೋ ಹಾಗೆ ಬೇರೆ ಬೇರೆ ನಟರುಗಳಿಗೆ ಗನ್ಮ್ಯಾನ್ಗಳು ಅವರು ಎಲ್ಲರೂ ಕೂಡ ಇರ್ತಾರೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಜನರ ಜೊತೆಯಲ್ಲಿ ತಾನೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಮಿಂಗಲ್ ಆಗೋದು ಅದೊಂದು ರೀತಿ ಸ್ಪೆಷಾಲಿಟಿ, ಎಲ್ರಿಗೂ ಕೂಡ ಬರೋದಿಲ್ಲ ಆ ಒಂದು ಗುಣ. ಆದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಆ ಗುಣ ಇದೆ ನೋಡಿ. ಗೊತ್ತೇ ಆಗ್ತಾ ಇಲ್ಲ, ಒಬ್ಬ ಸೂಪರ್ ಸ್ಟಾರ ಇವರು ಇಷ್ಟೊಂದು ಸರಳವಾಗಿ ಮಾತನಾಡ್ತಾ ಇದ್ದಾರಲ್ಲ ಜನಸಾಮಾನ್ಯರ ಮಧ್ಯೆ ನಿಂತ್ಕೊಂಡು ಅನ್ನೋ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಆ ಮಟ್ಟಿಗಿನ ಸರಳ ವ್ಯಕ್ತಿತ್ವ. ಅಲ್ಲಿಂದ ಅಷ್ಟು ಮಾತ್ರ ಅಲ್ಲ, ವಿದ್ಯಾರ್ಥಿ ಭವನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ರಜನಿಕಾಂತ್ ಅವರು. ಮತ್ತೊಂದು ಕಡೆಗೆ ಗವಿಪುರದಲ್ಲಿ ಅವರು ಓದಿದ್ದಂತಹ ಶಾಲೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರಜನಿಕಾಂತ್ ಅವರು ಇವತ್ತು ಒಟ್ಟಾರೆ ಸಿಟಿ ರೌಂಡ್ಸ್ ಅನ್ನ ನಡೆಸಿದ್ದಾರೆ ನೋಡಿ. ಒಂದು ಕಡೆಗೆ ತಾವು ಕೆಲಸ ಮಾಡ್ತಾ ಇದ್ದಂತಹ ಜಾಗ, ಮತ್ತೊಂದು ಕಡೆಗೆ ತಾವು ಇಲ್ಲಿದ್ದಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಏನ್ ಪಡೆದುಕೊಳ್ತಾ ಇದ್ರು, ಮತ್ತೊಮ್ಮೆ ರಾಘವೇಂದ್ರ ಟೆಂಪಲ್ಗೆ ಭೇಟಿ ಕೊಟ್ಟಂತಹ ಆ ಒಂದು ಕ್ಷಣ, ಮತ್ತೊಂದು ಕಡೆಗೆ ಗವಿಪುರದಲ್ಲಿ ತಾವು ಓದಿದ್ದಂತಹ ಆ ಶಾಲೆಗೂ ಕೂಡ ಮತ್ತೊಮ್ಮೆ ಭೇಟಿಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಭವನಕ್ಕೂ ಕೂಡ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿ ಆಗಿರುವಂತಹ ಗೀತಾ ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ನಿಜಕ್ಕೂ ಬಹಳ ಖುಷಿ ಅಂತ ಅನ್ಸುತ್ತೆ ಒಬ್ಬ ಸೂಪರ್ ಸ್ಟಾರ್ ಹೇಳ್ಕೊಳ್ಳಿಕ್ಕೆ. ತಲೈವ ರಜನಿಕಾಂತ್ ಅಂತ ಹೇಳಿದ್ರೆ ಇಡೀ ದೇಶದ ಜನ ಅಟ್ಲೀಸ್ಟ್ ಒಮ್ಮೆ ಆದ್ರೂ ಅವ್ರ ಜೊತೆಗೆ ಒಂದು ಸೆಲ್ಫಿ ಆದ್ರೂ ತೆಗೆಸ್ಕೊಂಡ್ರೆ ಸಾಕು ಅಂತ ಹೇಳಿ ಕಾಯ್ತಿರ್ತಾರೆ. ಅಂತದ್ರಲ್ಲಿ ಸೂಪರ್ ಸ್ಟಾರ್ ಅವರೇ ಖುದ್ದು ತಾವು ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ಜಾಗ, ಜೊತೆಗೆ ತಾವು ಓದಿದಂತಹ ಸ್ಕೂಲ್ಗಳು, ತಾವು ಹೋಗ್ತಾ ಇದ್ದಂತಹ ಪ್ಲೇಸ್ಗಳಿಗೆ ಭೇಟಿ ಕೊಡ್ತಾರೆ ಅಂದ್ರೆ ಎಂತಹ ಸರಳ ವ್ಯಕ್ತಿತ್ವ ರಜನಿಕಾಂತ್ ಅವ್ರದ್ದು ಅಂತ. ಶ್ರುತಿ, ಇಡೀ ಜನಗಳು ಅಂದ್ರೆ ಏನು ಅಭಿಮಾನಿಗಳು ಅವ್ರ ಜೊತೆ ಒಂದು ಸೆಲ್ಫಿಯನ್ನ ತೆಗೆಸ್ಕೊಳ್ಳೋದಕ್ಕೆ ಅಂತ ಕಾದುಕೊಳ್ತಿರ್ತಾರೆ. ಆದ್ರೆ ರಜನಿಕಾಂತ್ ರವರು ಹಾಗಲ್ಲ, ಜನಗಳ ಜೊತೆಗೆ ಹೋಗಿ, ಅಭಿಮಾನಿಗಳ ಜೊತೆಗೆ ಹೋಗಿ ನಾನು ಕೂಡ ಅವರಲ್ಲಿ ಬೆರೆಯಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಉಳ್ಳುವಂತಹ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ರಜನಿಕಾಂತ್ ರವರು ಬೆಂಗಳೂರಿಗೆ ಬರುವಂತದ್ದು ಮಾಮೂಲಿ. ಯಾಕಂತ ಹೇಳಿದ್ರೆ ಅವರಿಗೆ ಯಾವಾಗ ಶೂಟಿಂಗ್ ಇಂದ ಒಂದು ಬ್ರೇಕ್ ಅಂತ ತಗೊಳ್ತಾರೆ ಅಥವಾ ಅವರ ಬಿಡುವಿನ ಸಮಯದಲ್ಲಿ ಆಗಾಗ ಬೆಂಗಳೂರಿಗೆ ಬರ್ತಾನೆ ಇರ್ತಾರೆ. ಆದ್ರೆ ಬರ್ತಾ ಇದ್ದಿದ್ದು ಮಾರುವೇಷದಲ್ಲಿ. ಕಳೆದ 2 ತಿಂಗಳ ಹಿಂದೆನೂ ಕೂಡ ಅವರು ಬೆಂಗಳೂರಿಗೆ ಬಂದಿದ್ರು. ಆದರೆ ಅವರು ಬಂದದ್ದು ಮಾತ್ರ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಈಗ ಮತ್ತೊಮ್ಮೆ ಬೆಂಗಳೂರಿಗೆ ಬಂದಿರುವಂತದ್ದು ಅದು ಅವರ ದೋಸ್ತ್ ಅಂದ್ರೆ ಆಪ್ತ ಮಿತ್ರ ಅವರ ಜೊತೆಗೆ, ಗೆಳೆಯನ ಜೊತೆಗೆ ಸೇರಿ ಬೆಂಗಳೂರಿನ ರೌಂಡ್ಸ್ ಹೊಡಿತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಅವರು ಬಂದಿರೋದು ಬೆಂಗಳೂರಿಗೆ ನೆನ್ನೆನೆ ಬಂದಿದ್ದಾರೆ. ನೆನ್ನೆ ಬಂದು ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ರಜನಿಕಾಂತ್ ರವರು ಅಂತ ಹೇಳಿದ್ರೆ ಸ್ವಲ್ಪ ಆಧ್ಯಾತ್ಮದ ಕಡೆಗೆ
ಹೆಚ್ಚಾಗಿ ಒಲವನ್ನ ಇಟ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಹಿಮಾಲಯಕ್ಕೂ ಕೂಡ ಹೋಗಿ ಬಂದಿದ್ರು. ಅಲ್ಲೂ ಕೂಡ ನಾವು ಒಂದಷ್ಟು ವಿಜುವಲ್ಸ್ ಅನ್ನ ಕೂಡ ನೋಡಿದ್ವು. ಹಿಮಾಲಯದಿಂದ ಅವರು ಟ್ರೆಕ್ಕಿಂಗ್ ಅಲ್ಲಿ ಬರ್ತಿರುವಂತಹ ಸಮಯದಲ್ಲಿ ಅಲ್ಲಿ ಸಿಕ್ಕಂತಹ ಜನಗಳ ಜೊತೆಗೆ ಬೆರೆತು ಅವರು ಕೂಡ ಕೇಳಿದಾಗ ಸೆಲ್ಫಿಯನ್ನ ಕೂಡ ಕೊಟ್ಟು ಅವ್ರ ಜೊತೆಗೆ ತಾವು ಕೂಡ ಒಬ್ಬರಾಗಿದ್ರು. ಅಲ್ಲಿನ ಒಂದಷ್ಟು ದೇವಾಲಯಗಳಿಗೂ ಕೂಡ ಭೇಟಿ ನೀಡಿದ್ರು. ಒಂದ್ ರೀತಿ ಆಧ್ಯಾತ್ಮದ ಕಡೆಗೆ ಮತ್ತಷ್ಟು ಹೆಚ್ಚಾಗಿ ವಾಲ್ತಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಕೂಡ ನಾವು ಗಮನಿಸಬಹುದು. ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿನ ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಇದಲ್ಲದೆ ಅದಕ್ಕಿಂತ ಮುಂಚೆ ರಾಮಕೃಷ್ಣ ಆಶ್ರಮಕ್ಕೂ ಕೂಡ ಅವರು ಭೇಟಿ ನೀಡಿದ್ರು. ಅದಲ್ಲದೆ ಗವಿಪುರದಲ್ಲಿರುವಂತಹ ಅವರು ಓದಿದಂತಹ ಶಾಲೆ ಇತ್ತೀಚೆಗೆ ಅಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಅವರು ತಮ್ಮ ಕೈಯಾರ ಸಹಾಯ ಮಾಡಿ ಆ ಒಂದು ಸ್ಕೂಲ್ನ ಜೀರ್ಣೋದ್ಧಾರ ಕೂಡ ಸಹಾಯ ಮಾಡಿದ್ರು. ಸೊ ಈ ಒಂದು ರೀತಿಯಲ್ಲೂ ಕೂಡ ಅವರು ಸಹಾಯವನ್ನ ಮಾಡಿದ್ರು. ಈಗ ಬೆಂಗಳೂರಿನಲ್ಲಿ ಒಂದಷ್ಟು ಅವರ ಹಳೆಯ ನೆನಪುಗಳನ್ನ ಅವರು ಮೆಲುಕು ಹಾಕ್ತಿರುವಂತದ್ದು. ಬೆಂಗಳೂರಿನಲ್ಲಿ ಅವರ ಒಂದು ಕೆಲಸವನ್ನ ಅವರು ಆರಂಭಿಸಿದ್ದು ಕಂಡಕ್ಟರ್ ಆಗಿ. ಅದು ಜಯನಗರದ ಡಿಪೋಗೂ ಕೂಡ ಅವರು ಭೇಟಿ ನೀಡಿದ್ದಾರೆ. ಅಲ್ಲಿನವರ ಜೊತೆಗೂ ಕೂಡ ಸೇರಿ ಒಂದಷ್ಟು ಫೋಟೋಸ್ಗಳನ್ನ ತೆಗೆಸ್ಕೊಂಡಿದ್ದಾರೆ. ಅಂಡ್ ಎಷ್ಟೋ ಮಂದಿ ರಜನಿ ಅವರನ್ನ ನೋಡಿದಂತಹ ಖುಷಿಯಲ್ಲಿ ತುಂಬಾ ಭಾವುಕರಾದದ್ದು ಕೂಡ ಉಂಟು. ಇನ್ನು ವಿದ್ಯಾರ್ಥಿ ಭವನಕ್ಕೆ ತೆರಳಿದ್ದಾರೆ. ಜೊತೆಗೆ ಅಲ್ಲೇ ಸುತ್ತಮುತ್ತ ಇರುವಂತಹ ತಮ್ಮ ಫೇವ್ರೆಟ್ ಜಾಗಗಳು ಏನಿದೆ ಅದಕ್ಕೆ ಹೋಗಿ ಎಲ್ಲರ ಜೊತೆಗೂ ತಾವು ಕೂಡ ಒಬ್ಬರಾಗಿ ಬೆರೆತಿರುವಂತದ್ದು ಶ್ರುತಿ. ಇದಾದ ನಂತರ ಅವರು ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅವರ ಆಶ್ರಮ ಏನಿದೆ ಅಲ್ಲಿ ಅವರು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ನೋಡ್ಬೇಕು ಶ್ರುತಿ. ಗೀತಾ, ಮತ್ತೊಂದ್ ಕಡೆಗೆ ಹೆಂಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೂಪರ್ ಸ್ಟಾರ್ಗಳಾಗ್ಲಿ ಅಥವಾ ಇರುತ್ತಾಗಿ ಫಿಲ್ಮ್ಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಕ್ರೇಜ್ ಅಥವಾ ಅಭಿಮಾನ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಸಿಗೋದು ಈ ರೀತಿಯಾಗಿ ಸರಳತೆಯನ್ನ ಮೆರೆದಂತಹ ಸಂದರ್ಭದಲ್ಲಿ ಮಾತ್ರ ಅಂತ ಅನ್ಸುತ್ತೆ. ಹಾಗಾಗಿ ಅವರ ತೂಕ ವ್ಯಕ್ತಿತ್ವ ಮತ್ತಷ್ಟು ಜಾಸ್ತಿ ಆಗತ್ತೆ ಅನ್ಸುತ್ತೆ ಈ ರೀತಿಯಾಗಿ ವ್ಯಕ್ತಿತ್ವವನ್ನ ಪ್ರದರ್ಶಿಸೋದರ ಜೊತೆಗೆ. ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ರಜನಿಕಾಂತ್ ರವರನ್ನ ನಾವು ನೋಡಿದಾಗ ಯಾವತ್ತೂ ಕೂಡ ಅವರು ಸೂಪರ್ ಸ್ಟಾರ್ ಅನ್ನುವಂತಹ ಒಂದು ಗತ್ತು ಅವರಲ್ಲಿ ಇಲ್ಲ. ಅವರು ಬೆಂಗಳೂರಿಗೆ ಬಂದಾಗ ಮಾರುವೇಷದಲ್ಲಿ ಅಣ್ಣಾವರ ಮನೆಗೂ ಕೂಡ ಹೋಗ್ತಿದ್ರು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಥಿಯೇಟರ್ನಲ್ಲಿ ಅಪ್ಪುರವರ ಸಿನಿಮಾವನ್ನ ಕೂಡ ಅವರು ನೋಡಿದ್ರು. ಎಲ್ಲರ ಜೊತೆಗೆ ಹೋಗಿ ಅಪ್ಪು ಅವರು ಅಲ್ಲಿ ತೆರೆ ಮೇಲೆ ಡೈಲಾಗ್ ಅನ್ನ ಹೇಳ್ತಾ ಇದ್ರೆ ಇವರು ಒಬ್ಬ ಪ್ರೇಕ್ಷಕನಾಗಿ ಶಿಳ್ಳೆ ಮತ್ತೆ ಚಪ್ಪಾಳೆಯನ್ನ ಹೊಡಿತಾ ಇದ್ರು. ಅಂತಹ ಒಂದು ಸರಳ ಸಜ್ಜನಿಕೆಯ ಸೂಪರ್ ಸ್ಟಾರ್ ಇವರು ಅಂತಾನೆ ಹೇಳ್ಬೋದಾಗಿದೆ. ಸಾಮಾನ್ಯವಾಗಿ ಒಂದು ಯಾವ್ದಾದ್ರು ಮೂವಿ ರಿಲೀಸ್ ಆಗುವಂತಹ ಸಮಯದಲ್ಲೋ ಅಥವಾ ಒಂದು ಚಿತ್ರ ರಿಲೀಸ್ ಆದಾಗ್ಲೋ ಆ ಒಂದು ಸಂದರ್ಭದಲ್ಲಿ ಬರುವಂತಹ ವ್ಯಕ್ತಿತ್ವ ರಜನಿಕಾಂತ್ ರವರದ್ದಲ್ಲ. ಯಾಕಂತ ಹೇಳಿದ್ರೆ ಇವರ ಇತ್ತೀಚಿನ ಚಿತ್ರ ಅಂತ ಹೇಳಿದ್ರೆ ಜೈಲರ್ ರಿಲೀಸ್ ಆಗಿ ಆಲ್ಮೋಸ್ಟ್ ಈಗ ಹತ್ತತ್ರ 50 ದಿನವನ್ನ ಕಂಪ್ಲೀಟ್ ಮಾಡುವಂತದ್ದು ಬಂದಿದೆ. ಆದ್ರೂ ಕೂಡ ಅವರು ಸಿನಿಮಾ ರಿಲೀಸ್ ಆಗೋದಕ್ಕೆ 10 ದಿನ ಮುಂಚೆನೆ ಹಿಮಾಲಯಕ್ಕೂ ಕೂಡ ಹೋಗಿದ್ರು. ಅಂದ್ರೆ ಯಾವುದೇ ಒಂದು ಪ್ರಮೋಷನ್ ಕೂಡ ಬೇಡ, ನಾನು ಮಾಮೂಲಿಯಾಗಿ ಪ್ರೇಕ್ಷಕರ ಜೊತೆಗೆ ಅಭಿಮಾನಿಗಳ ಜೊತೆಗೆ ನಾನಾಗೇ ಇರ್ತೀನಿ ಅನ್ನುವಂತಹ ಒಂದು ವ್ಯಕ್ತಿತ್ವ, ಒಂದ್ ರೀತಿ ವಿಭಿನ್ನವಾದ ವ್ಯಕ್ತಿತ್ವ ರಜನಿಕಾಂತ್ ರವರದ್ದು ಅನ್ನೋದನ್ನ ಖಂಡಿತವಾಗ್ಲೂ ನೆನಪು ಮಾಡ್ಕೊಳ್ಬಹುದು ಶ್ರುತಿ. ಎಕ್ಸಾಕ್ಟ್ಲಿ ಗೀತಾ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸೊ ಬಹಳ ಸರಳ ವ್ಯಕ್ತಿತ್ವ, ಸಜ್ಜನಿಕೆಯ ವ್ಯಕ್ತಿ. ನೋಡಿ, ಅವರು ಮರೆತು ಬಂದಂತಹ ಹಾದಿಯನ್ನ, ಅವರು ನಡೆದು ಬಂದಂತಹ ಹಾದಿಯನ್ನು ಇದುವರೆಗೂ ಕೂಡ ಮರೆತಿಲ್ಲ. ಜೊತೆಗೆ ಮೂಲತಃ ಕರ್ನಾಟಕದವರಾಗಿರೋದ್ರಿಂದ ಕನ್ನಡದಲ್ಲಿ ಮಾತನಾಡಿದ್ದು ಅನ್ನೋದು ಇನ್ನೊಂದು ಹೆಮ್ಮೆಯ ವಿಚಾರ. ಅವರು ಸಾಕಷ್ಟು ಸಂದರ್ಭಗಳಲ್ಲೂ ಕೂಡ ಕನ್ನಡವನ್ನು ಎಲ್ಲೂ ಕೂಡ ಮರ್ತಿಲ್ಲ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸಂದರ್ಭದಲ್ಲೂ ಕೂಡ ಬಹಳ ಭಾವುಕರಾಗಿ ಕನ್ನಡದಲ್ಲೇ ಅವರು ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದರು. ಮತ್ತೊಂದು ಕಡೆಗೆ ಸಾಕಷ್ಟು ಸಂದರ್ಭಗಳಲ್ಲಿ ತಾವು ಕೆಲಸ ಮಾಡ್ತಾ ಇದ್ದಂತಹ ದಿನಗಳನ್ನು ಕೂಡ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲೂ ಕೂಡ ರಾಜ್ ಬಹದ್ದೂರ್ ಅವರನ್ನ ನೆನೆಸ್ಕೊಳ್ತಾರೆ. ನನ್ನ ಗೆಳೆಯ ರಾಜ್ ಬಹದ್ದೂರ್ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವಾರ್ಡ್ ಅವ್ರಿಗೂ ಕೂಡ ಸಲ್ಲಬೇಕು ಅಂತ ಹೇಳಿ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲೂ ಕೂಡ ಆ ಕ್ರೆಡಿಟ್ ಅನ್ನು ಅವ್ರಿಗೆ ಕೊಡ್ತಾರೆ. ಅಂದ್ರೆ ರಜನಿಕಾಂತ್ ಅವರು ಯಾವುದೇ ಆಸೆಗಳಿಗೆ ಅಥವಾ ಕ್ರೆಡಿಟ್ಗಳಿಗೆ ಅವರನ್ನ ಒಗ್ಗಿಸ್ಕೊಂಡಿಲ್ಲ. ಜನಸಾಮಾನ್ಯರಂತೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಅವರ ಬದುಕನ್ನ ಸಾಗಿಸ್ತಿದ್ದಾರೆ. ತೆರೆಯ ಮೇಲೆ ಸೂಪರ್ ಸ್ಟಾರ್ ಆದ್ರೂ ಕೂಡ ತೆರೆಯ ಹಿಂದೆ ಮಾತ್ರ ಬಹಳ ಸರಳ ಸ್ವಭಾವದ ವ್ಯಕ್ತಿತ್ವದ ರಜನಿಕಾಂತ್. ತುಂಬಾ ಖುಷಿ ಆಯ್ತು ಸರ್. ಆದ್ರೂ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ದೂರಿಂದನೇ ನೋಡಿದ್ವಿ. ಅವರು ಸ್ವಲ್ಪ ಹೊತ್ತು ಅಷ್ಟೇ ನಿಲ್ಲಿದ್ದು, 10 ನಿಮಿಷ ಅಷ್ಟೇ ಸರ್. ಮೇಡಮ್ ತಾವು ಮೇಡಮ್ ನಾನು ಬಂದು ನೋಡಿದೆ, ನಾನು ಸೆಲ್ಫಿನೂ ತಕೊಂಡೆ ಅವ್ರ ಜೊತೆಗೆ. ಅವ್ರಿಗೆ ನೋಡಿ ಏನ್ ಮಾತಾಡ್ಬೇಕಂತ ಗೊತ್ತೂ ಆಗ್ಲಿಲ್ಲ ನನಗೆ. ಅವ್ರು ನೋಡಿ ಕ್ಷಣ ಡೌಟ್ ಆಗ್ಬಿಡ್ತಾ ಅವ್ರೇನೋ ಅನ್ನೋ ತರ ಆಗ್ಬಿಡ್ತು. ನನಗೆ ತುಂಬಾ ಖುಷಿ ಆಗೈತೆ ಅವ್ರು ನೋಡ್ಕಿಸಿದ್ರೆ. ಇನ್ನೂ ಮರೆಯಕ್ ಆಗ್ತಾ ಇಲ್ಲ ಕ್ಷಣಗಳು. ಮೇಡಮ್ ಅವರು ತಮ್ಮ ಡಿಪೋದಲ್ಲೇ ಕೆಲಸ ಮಾಡ್ತಾ ಇದ್ರು. ಡಿಪೋದಲ್ಲೇ ಕೆಲಸ ಮಾಡಿದ್ದವರು. ನಮ್ಗೆ ಸಿಕ್ಕರು ನಮ್ಮ ಅದೃಷ್ಟ. ಒಂದು ಇವ್ರು ನೋಡಿದ್ವಿ, ಮಾಜಿ ಕಾರ್ಮಿಕರ ಇರ್ಬೋದು, ಇವತ್ತು ಸ್ಟಾರ್ ಆಗಿರ್ಬೋದು. ನಮಗೊಂದು ಅದೃಷ್ಟ, ಅದು ಭೇಟಿಯಾಗಿದ್ದೀವಿ. ಸರ್ ತುಂಬಾ ಒಳ್ಳೇದು. ಇದೇ ಡಿಪೋದಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದು ನಮ್ಮನ್ನ ಒಂದ್ಸಲಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು.
ಕೊಟ್ಟು ನಮ್ಗೆ ನೋಡ್ಬೇಕು ಅನ್ನೋ ಆಸೆ ಇತ್ತು. ಸ್ವಲ್ಪ ಲೇಟ್ ಆಗಿ ಬಂದ್ವಿ, ನಮಗ್ ಸಿಕ್ಕಿಲ್ಲ ಸರ್. ನೋಡಿದೆ, ತಮ್ಮ ಆದರ್ಶ ವ್ಯಕ್ತಿ ಸರ್ ಅವರು. ಯಾಕೆಂದ್ರೆ ಅವರು ತಮ್ಮ ಘಟಕದಲ್ಲಿ ಆ ಘಟಕನ ಮರಿದೇನೆ ಬಂದು ಬೇರೆಯವ್ರಿಗೆಲ್ಲ ಪ್ರೇರಣೆಯನ್ನು ಕೊಡ್ತಿದ್ದಾರೆ. ಒಂದು ಫಸ್ಟ್ ಕೆಲಸ ಮಾಡಿದಂತ ಡಿಪೋನ ಮರದಿಲ್ವಲ್ಲ, ಹಂಗಾಗಿ ಅವರು ಬಹಳ ಆದರ್ಶ ವ್ಯಕ್ತಿ ಆಗ್ತಾರೆ ನಮ್ಮಂತ ಕಾರ್ಮಿಕರಿಗೆ. ಬಹಳ ಡ್ಯೂಟಿ ಬಹಳ ಇಷ್ಟ ಆಯ್ತು ಅವ್ರು ಬಂದು ನಡೀತೆ, ಅವ್ರ ಬಹಳ ಇಷ್ಟ ಆಯ್ತು ನಮಗೆಲ್ಲ. ಅಷ್ಟು ಮಿಸ್ 10 ನಿಮಿಷ ಬಂದ್ವಿ, ಡ್ಯೂಟಿಯಲ್ಲಿ ಇದ್ವಿ. ಆದ್ರೆ ನಮಗೆ ಬಹಳ ಖುಷಿ ಆಯ್ತು ಸರ್, ರಜನಿಕಾಂತ್ ಸರ್ ಬಂದಿದ್ದು. ಬಟ್ ಇದೇ ಡಿಪೋದಲ್ಲಿ ಅವರು ನಿರ್ವಾಹಕರಾಗಿದ್ರು, ಕಂಡಕ್ಟರ್ ಆಗಿದ್ರು. ಆಮೇಲೆ ಅವರು ಯಾವಾಗಲೂ ಇಲ್ಲಿ ಬರ್ತಾರೆ, ಬಟ್ ಕೈ ಮುಗಿದು ಹೊರಡೆ ಹಂಗೆ ಹೋಗ್ತಿದ್ರು. ಇವತ್ತು ಹೊರಡೆ ಬಂದಿದ್ದಾರೆ, ನಮಗೆಲ್ಲ ಬಹಳ ಖುಷಿ ಆಗಿದೆ. ಅವ್ರು ಒಂದೇನಿಲ್ಲ ಅಂದ್ರೆ ಬಹಳ ಜನ ಸೇರ್ತಾರಂದು ಹೋಗ್ಬಿಟ್ಟಿದ್ದಾರೆ ಸರ್. ಆದ್ರೆ ನಮಗೆ ಮಿಸ್ ಆಯ್ತು. ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಬಂದ್ರೆ ನಮಗೆ ಅವ್ರು ನೋಡ್ಬೇಕಂತ ಬಹಳ ಖುಷಿ ಇತ್ತು, ಬಟ್ ಅದು ಸ್ವಲ್ಪ ಮಿಸ್ ಆಯ್ತು. ಹಿಂಗ್ ಬಂದ್ ಜಸ್ಟ್ ಹಿಂಗ್ ಪಾಸ್ ಆಗೋದ್ರು ಅಷ್ಟೇ ಸರ್. ಸಖತ್ ಖುಷಿ ಆಗ್ತಾ ಇದೆ ಸರ್, ಗೂಸ್ ಬಂಪ್ಸ್ ಬರ್ತಿದೆ, ಎಕ್ಸೈಟ್ ಆಗ್ತಾ ಇದೀವಿ ನಾವು. ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೇಕಾಗಿತ್ತು, ಬಟ್ ಅವ್ರ ಕ್ರೌಡ್ ಜಾಸ್ತಿ ಆಗೋಯ್ತಲ್ಲ, ಸೊ ಹೋಗ್ಬಿಟ್ರೆ ಸರ್. ಎಷ್ಟು ಗಂಟೆಗೆ ಬಂದ್ರು, ಹೇಗ್ ಗೊತ್ತಾಯ್ತು ನಿಮ್ಗೆ? ಸರ್ ನಾವು ಒಳಗಡೆ ಕೆಲಸ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ಸ್ಟಾಫ್ ಗಳೆಲ್ಲ ಅವ್ರನ್ನ ನೋಡಿ ಒಳಗ್ ಕರ್ಕೊಂಡು ಮಾತಾಡ್ತಾ ಇದ್ರು. ಅಲ್ಲೆಲ್ಲ ಹೇಳ್ತೀವಿ ರಜನಿಕಾಂತ್ ಬಂದಿದ್ದಾರೆ. ನಾವ್ ಏನೋ ಸುಮ್ನೆ ಹೇಳ್ತಿದ್ದಾರೆ ಅಂತ ಬಂದ್ ನೋಡ್ರೆ ಶಾಕ್ ಆಗೋಯ್ತು ಸರ್. ನಮ್ಗಂತೂ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಸರ್. ಸೆಲ್ಫಿ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಕೊಟ್ಟರು ಗೊತ್ತಾ ಸರ್ ಅವರು. ನಿಮ್ಗೆ ಗೊತ್ತಾಗುತ್ತೆ ಅವರು ಕ್ಯಾಮ್ರಾನ ಎಷ್ಟು ಕ್ಲೀನ್ ಆಗಿ ನೋಡಿದ್ದಾರೆ ಅಂತ. ಎಷ್ಟು ಸರಳ ವ್ಯಕ್ತಿ, ಸೂಪರ್ ಸ್ಟಾರ್ ಸರ್, ವರ್ಲ್ಡ್ ವೈಡ್ ಸೂಪರ್ ಸ್ಟಾರ್ ಅವರು. ನಮ್ ಸೆಲ್ಫಿ ಕೇಳಿದ ತಕ್ಷಣ ನಮ್ ಕ್ಯಾಮ್ರಾನ ನೋಡಿ ಕೊಟ್ರು ಸರ್. ಅದೇ ಖುಷಿ ಆಯ್ತು. ಎಷ್ಟು ಸಿಂಪಲ್ ಆಗಿ ಪಂಚೆ ಮತ್ತೆ ಶರ್ಟ್ ಹಾಕೊಂಡ್ ಬಂದು ಎಲ್ಲಾರನ್ನು ಮಾತಾಡಿಸಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಖುಷಿ ಆಯ್ತು ಸರ್. ಏನ್ ಮಾತಾಡಿದ್ರು ಸರ್? ಅದೇ ಸರ್, ಇಲ್ಲಿ ನಾನು ವರ್ಕ್ ಮಾಡ್ತಿದ್ದೆ, ಅವ್ರ ಜೊತೆ ಬಹದ್ದೂರ್ ಜೊತೆ ಅವರು ಒಂದ್ ರೌಂಡ್ ಹಿಂಗ್ ಓಡಾಡಿದ್ರು. ಅದು ಕನ್ನಡದಲ್ಲಿ ಮಾತಾಡಿದ್ರು. ಅದು ಖುಷಿ ಆಯ್ತು. ಕನ್ನಡದಲ್ಲಿ ಮಾತಾಡಿದ್ರು. ಎಲ್ಲಾರ್ಗೂ ಸೆಲ್ಫಿ ಕೊಟ್ರು ಸರ್ ಅವರು. ಒಬ್ಬರಿಗೂ ಕೂಡ ಮಿಸ್ ಮಾಡಿಲ್ಲ ಸರ್. ಎಲ್ಲಾರ್ಗೂ ಸೆಲ್ಫಿ ಕೊಟ್ರು ಸರ್. ಪ್ರತಿಯೊಬ್ಬರಿಗೂ ಸೆಲ್ಫಿ ಕೊಟ್ರು. ಇಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಸೆಲ್ಫಿ ಕೊಟ್ರು ಸರ್. ಯಾಕೆ ಬಂದ್ರು ಅಂತ ಏನಾದ್ರು ಹೇಳಿದ್ರ? ಯಾವಾಗ್ಲೂ ಬರ್ತಾರಂತೆ ಇವ್ರು, ಹೇಳ್ತಾರೆ ನೋಡಿ ಸರ್. ಸರ್ ಅವರು ಪ್ರತಿ ವರ್ಷ ಬರ್ತಾರಂತೆ. ಬೆಂಗಳೂರು ಬಂದು ಹೆಂಗೆ ಗೇಟಲ್ಲಿ ವಿಸಿಟ್ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಿದ್ರಂತೆ. ಈ ಸತಿ ನಮಗೆ ನಮ್ಮ ಗೇಟಲ್ಲಿ ಇರೋ ಒಬ್ರು ಹೇಳಿದ್ರು ಸರ್ ಬನ್ನಿ ಅಂತೇಳಿ ಒಳಗಡೆ ಕರೆದ್ರಂತೆ. ಹಂಗೆ ಅವ್ರು ಯಾರಿಲ್ಲ, ಇಬ್ರು ಜೊತೆ ಒಳಗಡೆ ಬಂದ್ರು. ಆಮೇಲೆ ನಾವೆಲ್ಲ ಕರ್ಕೊಂಡ್ವಿ, ಸೆಲ್ಫಿ ತಗೊಂಡು ಮಾತಾಡ್ಸಿದ್ವಿ, ಎಲ್ಲ ಕೈಯೆಲ್ಲ ಮುಗಿದ್ವಿ. ಆಮೇಲೆ ನಮ್ಮೊಂದು ಎಲ್ಲಾ ಸ್ಟಾಫ್ ಅಂತ 200 ಜನ ಎಲ್ಲ ಸೇರಿದ್ಮೇಲೆ ಬನ್ನಿ ಫೋಟೋ ತಗೊಳ್ಳೋಣ ಅಂತೇಳಿ ಅವರೇ ಇಂಡಿವಿಜುವಲ್ ಆಗಿ ಕರೆದ್ರು. ಅವ್ರಾಗೆ ಕರೆದ್ರು. ಎಸ್. ಆಮೇಲೆ ಚೇರ್ ಹಾಕಿ ನಮ್ಮ DM ಮತ್ತೆ ಅವ್ರಿಬ್ರಿಗೂ ಹಾಕಿ ಚೇರ್ ಹಾಕಿ ಕುಂದಿರ್ಸಿ ಫೋಟೋ ತಕೊಂಡ್ವಿ. ಆಮೇಲೆ ಬನ್ನಿ ಸರ್, ಇಲ್ಲ ನಾನು ಹೋಗ್ತೀನಿ ಅಂತೇಳಿ ತುಂಬಾ ಸ್ಮೂತ್ ಆಗಿ ಕಾಮನ್ ಪೀಪಲ್ ನಮ್ಗಿಂತ ಸರಳವಾಗಿ ಅವ್ರು ಮಾತಾಡ್ಕೊಂಡು ಕನ್ನಡದಲ್ಲೇ ಮಾತಾಡಿದ್ರು. ಆಮೇಲೆ ಅವ್ರ ಜೊತೆ ಟೆನ್ನಿ ಅಂತೇಳಿ ರೂಟ್ ನಂಬರ್ 10 ಅಂತೇಳಿ ಮಾತಾಡಿದಂತೆ. 10ನಲ್ಲಿ ರೂಟ್ ಮಾಡಿದವರು ಚಾಲಕರು ಬಹದ್ದೂರ್ ಅಂತೇಳಿ ಅವರು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಆಮೇಲೆ ಹೋಗ್ತೀನಿ ಅಂತೇಳಿ. ಇನ್ನು ರಾಘವೇಂದ್ರ ಮಠದ ವೆಂಕಣ್ಣ ಆಚಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವೆಂಕಣ್ಣ ಆಚಾರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಬಹಳ ಖುಷಿ ವಿಚಾರ ಸರ್, ಯಾಕಂದ್ರೆ ಅವರು ಹಿಂದೆ ಬರ್ತಾ ಇದ್ದಂತಹ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಸೊ ಎಷ್ಟೊತ್ತವರೆಗೂ ಇದ್ರು, ಯಾವ ರೀತಿಯಾಗಿ ಪೂಜೆ ಸಲ್ಲಿಸಿದ್ರು ಸರ್ ಅಲ್ಲಿ? ಅವರು ಇಲ್ಲಿ ಒಂದು 10 ನಿಮಿಷ ಇದ್ರು. ಇಲ್ಲಿ 10 ನಿಮಿಷ ಇದ್ದು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅವ್ರು ಏನು ಯಾವ ಕೆಲಸದ ಮೇಲೆ ಬಂದಿದ್ರು ಅದರ ನಿಮಿತ್ತವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಅವರು ಅಷ್ಟೋತ್ರ ಮಾಡಿಸ್ಬಿಟ್ಟು ಅವರು ಪಾಡಿಗೆ ಒಂದು ಹೊರಟರು. ಅಂದ್ರೆ ಅವರು ಈ ಪ್ರತಿ ವರ್ಷ ಬರ್ತಾ ಇರ್ತಾರೆ ಸರ್? ಅವಾಗ ಬೆಂಗಳೂರಿಗೆ ಬಂದಾಗ್ಲೆಲ್ಲ ಅವಾಗ ಬರ್ತಿರ್ತಾರ ನಿಮ್ಮ ಟೆಂಪಲ್ಗೆ? ನಮ್ಮಲ್ಲಿ ಅವರು ಕಂಡಕ್ಟರ್ ಆಗೋಕಿನ ಮುಂಚೆ, ಆಮೇಲೆ ಸಿನಿಮಾ ಆಕ್ಟರ್ ಆಗೋಕಿನ ಮುಂಚೆ ಅಲ್ಲಿ ಆವಾಗಿಂದಾನು ಅವರು 40 ವರ್ಷದಿಂದ ಈ ಮಠಕ್ಕೆ ಅವರು ವಿಶೇಷ ರಾಯರ ಅನುಗ್ರಹ ಮಾಡಿದ್ದಾರೆ. ಅವರು ಇಷ್ಟು ದೊಡ್ಡ ಸ್ಟಾರ್ ಆಗ್ಲಿ ಕೂಡ ಅವರು ಈ ಸಿತಾಪ್ತೇಗ್ರ ರಾಯರ ಮಠ ಅವ್ರಿಗೆ ಇದು ಬಹಳ ಅಚ್ಚುಮೆಚ್ಚು ಅವ್ರಿಗೆ, ನಮ್ಮ ರಜನಿಕಾಂತ್ ಅವ್ರಿಗೆ. ಈ ಮಠ ಬೆಂಗಳೂರಲ್ಲಿ ಇಷ್ಟು ಮಠಗಳಿದೆ. ಅವಾಗ ಈಗ ಒಂದು 50 ವರ್ಷದ ಕೆಳಗೆ ಇಷ್ಟೊಂದು ಮಠಗಳು ಇದ್ದಿದ್ದಿಲ್ಲ ಎಲ್ಲೂ. ಅವ್ರಿಗೆ ಇಲ್ಲಿ ಮಂಡಿಪೇಟೆ ನ್ಯೂ ತರಗಪೇಟೆ ಒಳಗೆ ಅವ್ರು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಈ ಮಠ ಹತ್ರ ಅವ್ರಿಗೆ ಇಲ್ಲಿ ರಾಯರಲ್ಲೇ ಪ್ರಾರ್ಥನೆ ಮಾಡ್ಕೊಂಡ್ರು. ಅವ್ರು ಏನ್ ಕೇಳ್ತಿದ್ರು ರಾಯರಿಗೆ ಗೊತ್ತಿರ್ತಿತ್ತು. ಆ ರಾಯರು ಏನ್ ಅನುಗ್ರಹ ಮಾಡಿದ್ರು ಅವ್ರಿಗೆ ಗೊತ್ತಿರ್ತಿತ್ತು ಅಷ್ಟೇ. ಅವ್ರು ಇಷ್ಟು ಎತ್ತರದಲ್ಲೇ ಬೆಳೆದ್ರು ಮೇಡಮ್ ಅವರು. ಆದ್ರೂ ಕೂಡ ಅವ್ರು ಇಷ್ಟ ಎತ್ತರದಲ್ಲೇ ಬೆಳೆದಿದ್ರು ಕೂಡ ಅವರು ಈ ಮಠವನ್ನ ಅವರು ಇದು ಮಾಡ್ಲಿಲ್ಲ. ಅವರು ಇಲ್ಲಿ ರಾಯರು ಇಲ್ಲಿ ಇದಾರೆ, ಇಲ್ಲಿ ಶಾಶ್ವತವಾಗಿ ಇಲ್ಲಿ ರಾಯರು ಇಲ್ಲಿ ಇರೋದ್ರಿಂದ ನನಗೆ ಅನುಗ್ರಹ ಮಾಡಿದ್ದಾರೆ ಎಂಬ ಒಂದು ಇದರಿಂದ ಇಲ್ಲಿಗೆ ಬರ್ತಾರೆ ಮೇಡಮ್. ಹಾಗೆ ಬಹಳ ಸರಳ ವ್ಯಕ್ತಿ, ಯಾವ ಆಡಂಬರ ಇಲ್ಲ ಅವರು. ನಿಜ ಹೌದು ಮೇಡಮ್, ನಿಜ ಸರ್. ಯಾಕಂದ್ರೆ ನೀವು ಹತ್ತಿರದಿಂದ ನೋಡಿದಂತವ್ರು, ಹಂಗ ಕೇಳ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಸೂಪರ್ ಸ್ಟಾರ್ ಗಳಂದಾಗ ಹಿಂದೆ ಮುಂದೆ ಒಂದಷ್ಟು ಜನ ಎಲ್ಲ ಇರ್ತಾರೆ, ಬಟ್ ಇವರು ಬಹಳ ಇರ್ತಾರೆ. ಮತ್ತೆ ಅವರು ಹಿಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸನೇ ಹೇಳ್ತಾರೆ. ಇವ್ರು ಹಂಗೆ ಹೇಳಲ್ಲ ಮೇಡಮ್. ಅವರಾಗಿ ಅವರು ರಾಯರ ದರ್ಶನಕ್ಕೋಸ್ಕರನೇ ಬರೋದು ಮೇಡಮ್. ಅಷ್ಟ ಅವ್ರ ಅನುಗ್ರಹ ಪಡಿಬೇಕು.
ಫಲಮಂತ್ರಾಕ್ಷಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ಇದು ಮಾಡ್ತಾರೆ. ಯಾರಿಗೂ ಹೇಳಲ್ಲ ಮೇಡಮ್. ಅಮ್ಮ ನಾವಾಗಿ ನೋಡಿದ್ರೆ ಇವ್ರು ರಜನಿಕಾಂತ್ ಅಂತ ನೋಡಿದ್ರೆ ಗೊತ್ತಾಗ್ಬೇಕಷ್ಟೇ. ಅಷ್ಟು ಸರಳ ವ್ಯಕ್ತಿ ಅವರು. ಅಂದ್ರೆ ಒಟ್ನಲ್ಲಿ ಬಂದಾಗ್ಲೆಲ್ಲ ಬೆಂಗಳೂರಿಗೆ ರಾರ ನೋಡ್ಬೇಕು ಅನಿಸ್ದಾಗ್ಲೆಲ್ಲ ಬಂದ್ಬಿಡ್ತಾರ. ಹಂಗಾದ್ರೆ ಬಂದು ಸೀತಾಬ್ದೇಗ್ರಹರ ಮಟ್ಟನೇ ಅವ್ರಿಗೆ ಇದು ಓಕೆ, ನೀವ್ ಹೇಳ್ತಾ ಇದ್ರಿ ಸರ್, ಯಾಕಂದ್ರೆ ಅವರು ಕಂಡಕ್ಟರ್ ಆಗೋಕ್ ಮುಂಚೆ ಚಿತ್ರರಂಗಕ್ಕೆ ಬರೋದಕ್ ಮುಂಚೆಯಿಂದಲೂ ಕೂಡ ಇಲ್ಲಿಗೆ ಬರ್ತಿದ್ದಾರೆ ಅಂತಂದ್ರೆ ಆವಾಗ್ಲಿಂದ ಕೂಡ ಒಡನಾಟ ಇದೆಯಾ ದೇವಸ್ಥಾನದ ಜೊತೆಗೆ ನಿಮ್ ಜೊತೆಗಳಿಗೆಲ್ಲ? ನನ್ ಕಂಡಂಗೆ ನನ್ನ ಸರ್ವಿಸ್ ಅಲ್ಲಿ ನಾನು ಇಲ್ಲಿ 40 ವರ್ಷದಿಂದ ಇಲ್ಲಿ ಸರ್ವಿಸ್ ಅಲ್ಲಿ ಇದೀನಲ್ಲ, ಸೇವೆ ಒಳಗೆ ಇದೀನಿ. ಸೊ ನಾನು ನನ್ನ ರಜನಿಕಾಂತ್ ಅವ್ರು ನೋಡಿದ ಹಾಗೆ, ನಾನ್ ನೋಡಿದ ರಜನಿಕಾಂತ್ ಅವಾಗಿಂದಾನು ಇಲ್ಲಿ ತನಕ ಇವತ್ತು ಹ್ಯಾಕ್ ನೋಡ್ತಾ ಇದ್ದನೋ ಹಾಗೆ. ಅವರು ಸರಳ ವ್ಯಕ್ತಿ. ಅವಾಗ ಬಂದಾಗ ಹಾಗೆ ಇದ್ರು, ಈಗ ಬಂದಾಗ ಹಾಗೆ ಇದ್ದಾರೆ. ಅವರ ರಾಯರ ಅನುಗ್ರಹದಿಂದ ಇಷ್ಟು ಎತ್ತರವಾಗಿ ಬೆಳೆದ್ರು ಕೂಡ ಅಹಂ ಇಲ್ಲ ಅವರು. ಹಂಗೆ ಜೊತೆಗೆ ಸರ್, ಅಲ್ಲಿ ಭಕ್ತಾದಿಗಳೆಲ್ಲಾದ್ರೂ ಅಲ್ಲಿ ಮಾತನಾಡ್ಸಿದ್ರ ಬಂದ ಕೂಡಲೇ ಜಾಸ್ತಿ ಏನಾದ್ರು ಕ್ರೌಡ್ ಸೇರ್ತಾ ಅಲ್ಲಿ? ಇಲ್ಲ ಮೇಡಮ್, ಅದು ನೋಡ್ಕೊಂಡೇ ಬಂದ್ಬಿಡ್ತಾರೆ ಮೇಡಮ್. ಯಾವ್ದ ಅಂದ್ರೆ ಅವ್ರಿಗೆ ಎಲ್ಲಾ ಜನ ಎಲ್ಲ ಸೇರ್ಬಿಟ್ರೆ ಒಂದ್ ಸ್ವಲ್ಪ ಇದಾಗ್ಬಿಡತ್ತೆ ಅವ್ರಿಗೆ. ಸೊ ಆದ್ರಿಂದ ಬೇಗ ಮುಗಿಸ್ಕೊಂಡು ಹೊರಡ್ಬೇಕು ಎಂಬ ತುರಾತುರಿ ಅಷ್ಟಾಗಿ. ಏನ್ ಹಂಗಾದ್ರೆ ಬಂದು ಒಂದು 10 ನಿಮಿಷಗಳ ಕಾಲ ಇದ್ರು ಹಾಗಾದ್ರೆ ಮಠದಲ್ಲಿ? ಇದ್ರು ಮೇಡಮ್ ಇತ್ತು ಅನುಗ್ರಹ ಪಡ್ಕೊಂಡು ಅವ್ರು ಹೋದ್ರು. ಅದೇ ಬಹುಶಃ ಸೀತಾಬ್ದೇಗ್ರಹರ ಮಠ ಒಂದು ವಿಶೇಷ ಅವ್ರಿಗೆ. ನಿಜ 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 ಸರ್, ಯಾಕಂದ್ರೆ ಅವ್ರು ನಂಬಿದಂತಹ ದೈವ ಸೊ ಕೈ ಹಿಡಿದು ಈ ಮಟ್ಟಿಗೆ ಬೆಳೆಸಿದೆ. ಸೊ ಆ ಒಂದು ಕೃತಜ್ಞತೆ ಅದೇ ಸನ್ನಿಧಿಯಿಂದಲೇ ನಾನು ಈ ಮಟ್ಟಿಗೆ ಬಂದೇ ಇರೋದೊಂದು ಇರುತ್ತಲ್ಲ ಭಾವ. ಹೌದು ಮೇಡಮ್, ಹೌದು. ಅದು ವ್ಯಕ್ತಿತ್ವ ಅನ್ಸತ್ತೆ. ನಡೆದು ಬಂದ ದಾರಿ ಅಂತ ಇರತ್ತೆ ನೋಡಿ. ಒಂದ್ ಸ್ವಲ್ಪ ನಾವು ಹಿಂದೆ ತಿರುಗಿ ನೋಡಿದ್ರೆ ನಾವ್ ಎಲ್ಲೋ ಇದ್ವಿ, ಎಷ್ಟು ದೂರದಿಂದ ಇಲ್ಲಿ ತನಕ ಬಂದಿವಲ್ಲ ಅಂತ ಅನ್ಸತ್ತಲ್ಲ ಮೇಡಮ್. ನಿಜ ನಿಜ. ಅದ ನೋಡಿದಾಗ ಅಯ್ಯೋ ನಾನು ಅಲ್ಲಿದ್ದೆ, ಇಷ್ಟ ಎತ್ತರ ಬೆಳೆದೀನಿ, ಇಲ್ಲಿ ಇಷ್ಟತ್ರ ಬೆಳಿಬೇಕಾದ್ರೆ ನನಗೆ ರಾಯರ ಕಾರಣ. ನಿಜ ನಿಜ ನಿಜ. ಅದು ಅನ್ಕೊಂಡು ಅವರು ಈಗಲೂ ಹಂಗೆ ಇದಾರೆ ಮೇಡಮ್. ಎಕ್ಸಾಕ್ಟ್ಲಿ ವೆಂಕಣ್ಣಾಚಾರ್ ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆಗೆ ಇಷ್ಟೊತ್ತು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಕ್ಕೆ. ಜೈಲರ್ ನಂತರ ಶಿವರಾಜ್ ಕುಮಾರ್ಗೆ ಫುಲ್ ಡಿಮಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಕಾಲಿವುಡ್ ಆಯ್ತು, ಇದೀಗ ಬಾಲಿವುಡ್ಗೆ ಶಿವಣ್ಣ ಎಂಟ್ರಿ ಕೊಡ್ತಾರಾ? ಸೊ ಈಗಾಗಲೇ ಒಂದ್ ಕಡೆಗೆ ಕಾಲಿವುಡ್ ನಲ್ಲಿ ರಜನಿಕಾಂತ್ ಅವರ ಜೊತೆಗೆ ಅಭಿನಯಿಸಿ ಅದ್ಭುತವಾದಂತಹ ಅಭಿನಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಕೂಡ ಮೆಚ್ಕೊಂಡಿದ್ದಾರೆ. ಈಗ ಶಿವಣ್ಣವನ್ನ ಭೇಟಿ ಮಾಡಿದ್ದಾರೆ ದಿ ಕೇರಳ ಸ್ಟೋರಿ ನಿರ್ಮಾಪಕ. ಶಿವಣ್ಣ ಅವರ ಜೊತೆಗೆ ನಿರ್ಮಾಪಕ ಸುದೀಪ್ತೋ ಸೇನ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದೊಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಾಲಿವುಡ್ಗೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ದಾರಂತೆ ಸುದೀಪ್ತೋ ಸೇನ್ ಅವರು. ಬಹುಶಃ ಶಿವಣ್ಣ ಅವರು ಶೀಘ್ರದಲ್ಲೇ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜೈಲರ್ ಮುಖಾಂತರ ಪರಭಾಷೆಗೂ ಕೂಡ ಎಂಟ್ರಿ ಕೊಟ್ಟರು. ಅದಾದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಚಿತ್ರ ಕಾಣ್ತು. ನರಸಿಂಹನ ಪಾತ್ರದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ರು ಶಿವರಾಜ್ ಕುಮಾರ್ ಅವರು. ಆ ಭಾಷೆಯನ್ನ ಮೀರಿ ನಟನೆಯನ್ನ ಸಾಕಷ್ಟು ಜನ ಅಭಿಮಾನಿಗಳು ಎಲ್ಲಾ ಭಾಷೆಗಳಲ್ಲೂ ಕೂಡ ಮೆಚ್ಚಿಕೊಂಡಿದ್ರು. ಅದಾದ್ಮೇಲೆ ಮಲಯಾಳಂನಿಂದಲೂ ಕೂಡ ಅವರಿಗೆ ಆಫರ್ ಇದೆ ಅಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಇದೆ. ಇದೆಲ್ಲ ಬೆಳವಣಿಗೆಗಳ ಜೊತೆಯಲ್ಲೇ ಇದೀಗ ಬಾಲಿವುಡ್ಗೂ ಕೂಡ ಎಂಟ್ರಿ ಕೊಡ್ತಾರಾ ಶಿವರಾಜ್ ಕುಮಾರ್? ಹಾಗಾದ್ರೆ ಒಂದು ಪ್ರಶ್ನೆ ಇದೆ. ಶಿವಣ್ಣ ಸುದೀಪ್ತೋ ಸೇನ್ ಅವರ ಭೇಟಿ ಕೂಡ ಆ ಚಿತ್ರವನ್ನ ತಾವು ಗಮನಿಸ್ತಾ ಇದ್ರಿ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ದ್ವಿಚಕ್ರ